ಬಹಳ ಆಸ್ತಿಯುಳ್ಳ ಒಬ್ಬ ಧನಿಕನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. ದೊಡ್ಡವನು ಜವಾಬ್ದಾರಿಕೆಯಿಂದ ತನ್ನ ತಂದೆಯ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದನು. ಚಿಕ್ಕ ಮಗನು ಒಮ್ಮೆ ತನ್ನ ತಂದೆಯ ಬಳಿಗೆ ಬಂದು, ಅಪ್ಪ, ನಿಮ್ಮ ಆಸ್ತಿಯಲ್ಲಿ ನನ್ನ ಪಾಲನ್ನು ನನಗೆ ಕೊಟ್ಟು ಬಿಡಿರಿ ಎಂಬುದಾಗಿ ಕೇಳಿದನು. ಅದಕ್ಕೆ ತಂದೆ, ಈಗ ಯಾಕೆ ಆಸ್ತಿಯನ್ನು ಕೇಳುತ್ತಿರುವಿ ಎಂಬುದಾಗಿ ಕೇಳಿದರು. ಅವನು ತಂದೆಯ ಮಾತನ್ನು ಕೇಳದೆ ತನ್ನ ಆಸ್ತಿಯಲ್ಲಿ ತನ್ನ ಪಾಲನ್ನು ತೆಗೆದುಕೊಳ್ಳುವುದನ್ನೇ ಬಯಸುತ್ತಿದ್ದನು. ತಂದೆ ತಕ್ಷಣ ಅವನಿಗೆ ಸೇರಬೇಕಾದ ಆಸ್ತಿಯನ್ನು ಅವನಿಗೆ ಹಣದ ರೂಪದಲ್ಲಿ ಕೊಟ್ಟರು. ಅವನು ಅದನ್ನು ತೆಗೆದುಕೊಂಡು ತನ್ನ ಸ್ನೇಹಿತರೊಂದಿಗೆ ದೂರ ದೇಶಕ್ಕೆ ಹೋಗಿ ಅಲ್ಲಿ ತನ್ನ ಹಣವನ್ನೆಲ್ಲ ಹಾಳು ಮಾಡಿದನು. ನಂತರ ಅವನಿಗೆ ಯಾವ ಕೆಲಸವೂ ಸಿಕ್ಕದ ಕಾರಣ ಅವನು ಹಂದಿಗಳನ್ನು ಮೇಯಿಸುವ ಕೆಲಸಕ್ಕೆ ಹೋದನು. ಆಗ ಅವನಿಗೆ ಜ್ಞಾನೋದಯವಾಗಿ ತಂದೆಯ ಮಾತನ್ನು ಕೇಳದ ತಪ್ಪನ್ನು ಗ್ರಹಿಸಿಕೊಂಡನು. ಕೊನೆಗೆ ತಂದೆಯ ಪ್ರೀತಿಯನ್ನು ಜ್ಞಾಪಿಸಿಕೊಂಡು ಪಶ್ಚಾತ್ತಾಪದಿಂದ ಹಿಂತಿರುಗಿ ಮನೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗಲೇ ತಂದೆಯು ಅವನ ಹತ್ತಿರಕ್ಕೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಮುದ್ದಿಟ್ಟು ಮನೆಗೆ ಕರೆದುಕೊಂಡು ಹೋಗಿ ದೊಡ್ಡ ಔತಣವನ್ನು ಮಾಡಿದರು. ಅಲ್ಲಿ ದೊಡ್ಡ ಸಂತೋಷದ ಸಂಭ್ರಮ ನಡೆಯುತ್ತಿರುವುದನ್ನು ಕೇಳಿಸಿಕೊಂಡ ದೊಡ್ಡ ಮಗನು ಮನೆಯ ಒಳಗೆ ಹೋಗಲು ಮನಸ್ಸಿಲ್ಲದೆ ಹೊರಗಡೆಯೇ ನಿಂತನು. ಕಾರಣವೇನು ಗೊತ್ತಾ? ಅಸೂಯೆ. ನನಗೆ ಒಂದು ಸಲವಾದರೂ ನನ್ನ ಸ್ನೇಹಿತರೊಂದಿಗೆ ಸಂತೋಷಿಸಲು ಒಂದು ಆಡನ್ನಾದರೂ ಕೊಡದೆ ಓಡಿ ಹೋಗಿ ಆಸ್ತಿಯನ್ನೆಲ್ಲ ಹಾಳು ಮಾಡಿದ ತಮ್ಮನಿಗೆ ಔತಣವನ್ನು ಮಾಡಿಸುತ್ತಿದ್ದಾರೆಂಬ ಭಾವನೆ ಅವನಲ್ಲಿ ಅಸೂಯೆಯನ್ನು ಉಂಟು ಮಾಡಿತು. ಪ್ರಿಯರೇ, ಅಸೂಯೆ ನಮ್ಮಲ್ಲಿ ಹುಟ್ಟಿರಬಹುದು. ನಮ್ಮ ಕುಟುಂಬದವರಿಗೆ ಅಥವಾ ನಮ್ಮ ಸಹೋದ್ಯೋಗಿಗಳಿಗೆ ಒಳ್ಳೆಯದಾಗುವಾಗ ಅದು ನಮಗೆ ಎಂಥ ಭಾವನೆಗಳನ್ನು ಉಂಟು ಮಾಡುತ್ತದೆ ಎಂದು ನೋಡಿರಿ. ಅದು ನಮಗೆ ದುಃಖವನ್ನು ಅಥವಾ ವೇದನೆಯನ್ನು ಉಂಟು ಮಾಡಿದರೆ ಅದು ಅಸೂಯೆ ಎಂದರ್ಥ. ಅಸೂಯೆಯನ್ನು ಜಯಿಸಬೇಕಾದರೆ ಯಾರಿಗೆ ಮೇಲು ಸಿಕ್ಕುವುದೋ ಅವರನ್ನು ಕುರಿತು ದೇವರಿಗೆ ಸ್ತೋತ್ರವನ್ನು ಹೇಳಿರಿ. ಆಗ ಅಸೂಯೆ ನಿಮ್ಮ ಮನಸ್ಸಿನಿಂದ ತೊಲಗುತ್ತದೆ. ನಾವು ಹಾಗೆ ಮಾಡೋಣವೇ?